मेरी जमी महबूब मेरी मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा तेरे खेतों में लहरावा, इतनी सी है दिल की आरज़ू। ಈಗ ಈ ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟೋ ಜನ ಸೈನಿಕರು ಹುತಾತ್ಮರಾದರು, ನಾಗರಿಕರು ಕೂಡ ಹುತಾತ್ಮರಾದರು. ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಪ್ರಾಚಾರ್ಯರ ಅನುಪಸ್ಥಿತಿಯಲ್ಲಿ ಮತ್ತು ಶಾಲಾ ಸಿಬ್ಬಂದಿಯವರ ಮೇರೆಗೆ ನಮ್ಮ ಶಾಲೆಯ ಎಲ್ಲ ಮಕ್ಕಳ ಪರವಾಗಿ ಹುತಾತ್ಮರಿಗೆ 1 ನಿಮಿಷದ ಮೌನಾಚರಣೆ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತ ಎಲ್ಲರಲ್ಲೂ ಕೇಳ್ತಾ ತಿಳಿಸುತ್ತಿದ್ದೇನೆ. ಭಾರತದಲ್ಲಿ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ಗೆಲುವನ್ನು ಸಂಭ್ರಮಿಸುವ ದಿನ ಇದಾಗಿದೆ. ಆದ್ದರಿಂದ ಹುತಾತ್ಮ ಯೋಧರಿಗಾಗಿ ಗೌರವ ಸಲ್ಲಿಸುವ ಸಲುವಾಗಿ ದೇಶಾದ್ಯಂತ ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸುತ್ತಾರೆ. ಕಾರ್ಗಿಲ್ ವಿಜಯೋತ್ಸವಕ್ಕೀಗ 25ನೇ ವರ್ಷ. ಈ ಕಾರ್ಗಿಲ್ ಯುದ್ಧವು 1999 ಮೇ ಹಾಗೂ ಜುಲೈ ನಡುವೆ ಕಾಶ್ಮೀರದಲ್ಲಿ ಕಾರ್ಗಿಲ್ ಪ್ರದೇಶದಲ್ಲಿ ಯುದ್ಧ ನಡೆದಿತ್ತು. ಈ ಯುದ್ಧದಲ್ಲಿ ಪಾಕಿಸ್ತಾನದ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳ ವಿಜಯದ ದಿನ ಜುಲೈ 26 ಆಗಿದೆ. ಈ ಯುದ್ಧ ನಡೆಯಲು ಕಾರಣ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯಲ್ಲಿರುವ ಭಾರತದ ನೆಲೆಗಳಿಗೆ ಪಾಕಿಸ್ತಾನದ ಸೈನಿಕರು ಮತ್ತು ಕಾಶ್ಮೀರ ಉಗ್ರಗಾಮಿಗಳು ನುಸುಳಿದ್ದೇ ಯುದ್ಧಕ್ಕೆ ಕಾರಣವಾಯಿತು. ಕಾರ್ಗಿಲ್ ಯುದ್ಧಕ್ಕೆ 3 ಪ್ರಮುಖ ಹಂತಗಳಿದ್ದವು. ಮೊದಲಿಗೆ ಭಾರತ ನಿಯಂತ್ರಿತ ಕಾಶ್ಮೀರ ಭಾಗಕ್ಕೆ ಪಾಕಿಸ್ತಾನ ತನ್ನ ಪಡೆಗಳನ್ನು ನುಸುಳಿಸಿತು ಮತ್ತು ಆಯಾ ಕಟ್ಟಿನ ಸ್ಥಳಗಳನ್ನು ಆಕ್ರಮಿಸಿಕೊಂಡು ತನ್ನ ಫಿರಂಗಿ ದಾಳಿಯ ವ್ಯಾಪ್ತಿಯೊಳಗೆ NH ಅಂದರೆ ನ್ಯಾಷನಲ್ ಹೈವೇ ತರಲು ಅನುಕೂಲ ಮಾಡಿಕೊಂಡಿತು. ಎರಡನೇ ಹಂತದಲ್ಲಿ ಪಾಕಿಸ್ತಾನದ ಅತಿಕ್ರಮಣವನ್ನು ಪತ್ತೆ ಹಚ್ಚಿದ ಭಾರತ ಅದಕ್ಕೆ ಪ್ರತಿಕ್ರಿಯಿಸಲು ತನ್ನ ಪಡೆಗಳನ್ನು ಸಜ್ಜುಗೊಳಿಸಿತು. ಅಂತಿಮ ಹಂತದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪ್ರಮುಖ ಯುದ್ಧ ನಡೆದು ಪಾಕಿಸ್ತಾನ ಪಡೆಗಳು ಅತಿಕ್ರಮಿಸಿಕೊಂಡು ಕೆಲವು ಪ್ರದೇಶಗಳನ್ನು ಮರುವಶಪಡಿಸಿಕೊಳ್ಳುವಲ್ಲಿ ಭಾರತ ಫಲಶ್ರುತಿ ಕಂಡಿತು ಮತ್ತು ತರುವಾಯ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದ ಪಾಕಿಸ್ತಾನ ನಿಯಂತ್ರಣ ರೇಖೆಯಾಚೆಗೆ ತನ್ನ ಪಡೆಗಳನ್ನು ಹಿಂತೆಗೆದುಕೊಂಡಿತು. ಈ ವೇಳೆಯಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ರವರು ಆಪರೇಷನ್ ಯಶಸ್ವಿಯಾಗಿದೆ ಎಂದು ಘೋಷಿಸಿದರು. ಜುಲೈ ಕೊನೆಯ ವಾರದಲ್ಲಿ ಅಂದರೆ ಜುಲೈ 26ರಂದು ಹೋರಾಟ ಸ್ಥಗಿತಗೊಂಡಿತು. ಪಾಕಿಸ್ತಾನ ವಿರುದ್ಧ ಗೆಲುವು ಸಾಧಿಸಿದ ಈ ದಿನವು ಕಾರ್ಗಿಲ್ ವಿಜಯೋತ್ಸವ ದಿನ ಎಂದು ಇತಿಹಾಸದಲ್ಲಿ ಗುರುತಿಸಲಾಗಿದೆ. ಈ ಯುದ್ಧದಲ್ಲಿ ಎರಡು ದೇಶದ ಕಡೆಗಳಲ್ಲೂ ಭಾರಿ ನೋವು ಉಂಟಾಗಿದೆ. ಭಾರತದ ಪ್ರಕಾರ 527 ಸೈನಿಕರು ಸಾವಿಗೀಡಾಗಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಕೆಲವು ಸೈನಿಕರು ಸಾವಿಗೀಡಾಗಿದ್ದಾರೆ. ಈ ಸೈನಿಕರೆಲ್ಲರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರೆಲ್ಲರಿಗೂ ನಮ್ಮ ಶಾಲೆಯ ಕಡೆಯಿಂದ ನಮನಗಳನ್ನು ತಿಳಿಸುತ್ತಾ ಈ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಮತ್ತು ತಾಳ್ಮೆಯಿಂದ Somnath Sharma, General Karyappa and Captain Manoj Kumar Pandey played crucial roles in India's victory. On this day, it's essential to remember and honor the families of the soldiers who supported them during the war. Let us also commit ourselves to uphold the values of unity, integrity and patriotism. Let us never forget the lessons of Kargil and always strive to contribute to the security and to ensure that our tricolor flew high over the peaks of Kargil once again. Kargil Vijay Divas is not just a day to celebrate a military victory, but a day to reflect on the values of unity and patriotism. It reminds us towards building a strong and resilient India.
In conclusion, let us pledge to never forget the sacrifice made by our soldiers and honor their memory by working towards a united, prosperous and peaceful India. In last, as we stand here today, let us all say with pride and gratitude. 1947 ಆಗಸ್ಟ್ನಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವುದರೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ದೇಶಗಳ ಉದಯವಾಯಿತು. ಒಂದು ದೇಶ ಸಮಾಧಾನ ಅಹಿಂಸಾ ತತ್ವವನ್ನು ಪಾಲಿಸುತ್ತಾ ಬಂದರೆ ಮತ್ತೊಂದು ದೇಶ ಈ ತತ್ವಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿತ್ತು. ಅದರ ಪ್ರತಿಫಲವಾಗಿ 4 ಬಾರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯಿತು. ಈ 4 ಯುದ್ಧಗಳಲ್ಲಿ ಭಾರತವೇ ಜಯ ಸಾಧಿಸಿತು. ಅದರಲ್ಲಿ ಪ್ರಮುಖವಾದ ಮತ್ತು ಕೊನೆಯದಾದ ಯುದ್ಧವೇ ಕಾರ್ಗಿಲ್. ಭಾರತದ ಆಹ್ವಾನವಿಲ್ಲದೆ ಭಾರತದ ಮಣ್ಣಿಗೆ ನುಸುಳಲು ಯತ್ನಿಸಿದ ಪಾಕಿಸ್ತಾನದ ನುಸುಳುಕೋರರನ್ನು 527 ಭಾರತೀಯ ಸೈನಿಕರ ಜೀವತ್ಯಾಗದೊಂದಿಗೆ ಹಿಮ್ಮೆಟ್ಟಿಸಿ ಪಾಕಿಸ್ತಾನದ ಆರ್ಮಿ ಚೀಫ್ ಆಗಿ ನೇತೃತ್ವ ವಹಿಸಿಕೊಂಡಿದ್ದ ಜನರಲ್ ಪರ್ವೇಜ್ ಮುಷರಫ್ ಭಾರತಕ್ಕೆ ಕಳುಹಿಸಿದ ಪಾಕಿಸ್ತಾನದ ನುಸುಳುಕೋರರ ಹೆಜ್ಜೆ ಗುರುತುಗಳು 1999 ಮೇ 3ರಂದು ಪತ್ತೆ ಹಚ್ಚಲಾಯಿತು. ಸಿಯಾಚಿನ್ ಪ್ರದೇಶವನ್ನು ವಶಪಡಿಸಿಕೊಳ್ಳಬೇಕು ಎಂಬುದಾಗಿತ್ತು ಅವರ ಮುಖ್ಯ ಗುರಿ. ಚುನಾವಣೆ ಮೂಲಕ ಅಧಿಕಾರಕ್ಕೆ ಬಂದ ನವಾಜ್ ಶರೀಫ್ ಸರ್ಕಾರವನ್ನು ತಿಳಿಸದೆ ಮೊದಲೇ ಪ್ರೀಪ್ಲ್ಯಾಂಡ್ ಆಗಿತ್ತು ಈ ಪಾಕಿಸ್ತಾನ್ ಆರ್ಮಿ ಆಪರೇಷನ್. ಪಾಕ್ ಆರ್ಮಿಯ ಈ ತಂತ್ರಗಾರಿಕೆ ಬಗ್ಗೆ ಭಾರತದ ರಹಸ್ಯ ಅನ್ವೇಷಣೆ ಏಜೆನ್ಸಿಗಳಾದ ರಿಸರ್ಚ್ ಅನಾಲಿಸಿಸ್ ವಿಂಗ್ ಮತ್ತು ಐಬಿ ಹಾಗೂ ಮಿಲಿಟರಿ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೂ ಸಹ ತಿಳಿದಿರಲಿಲ್ಲ. ಶ್ರೀನಗರದಿಂದ ಸುಮಾರು 205 ಕಿಲೋಮೀಟರ್ ದೂರವಿರುವ ಕಾರ್ಗಿಲ್ನಲ್ಲಿ ಶೈತ್ಯಕಾಲದಲ್ಲಿ -40 ಡಿಗ್ರಿವರೆಗೆ ಚಳಿ ಇರುತ್ತೆ. ಈ ಸಮಯದಲ್ಲಿ ಎರಡೂ ದೇಶಗಳ ಸೇನೆಗಳು ಪರಸ್ಪರ ಅಲಿಖಿತ ಒಪ್ಪಂದ ಮಾಡಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿತ್ತು. ವಿಪರೀತವಾದ ಚಳಿ ಇರುವುದರಿಂದ ಈ ಪ್ರದೇಶದಲ್ಲಿ ಪ್ಯಾಟ್ರೋಲಿಂಗ್ ನಡೆಸುವುದು ತುಂಬಾ ವಿರಳವಾಗಿತ್ತು. ಈ ಸಂದರ್ಭವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆಯುಧಧಾರಿಗಳಾದ ಪಾಕಿಸ್ತಾನದ ನುಸುಳುಕೋರರು ಭಾರತವನ್ನು ಪ್ರವೇಶಿಸಿದರು. ಪರಿಚಯವಿಲ್ಲದ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚಿದ ಕುರಿಗಾಯಿಗಳು ವಿಷಯವನ್ನು ಹತ್ತಿರದ ಸೈನಿಕ ಕೇಂದ್ರಕ್ಕೆ ತಿಳಿಸುತ್ತಾರೆ. ಘಟನಾ ಸ್ಥಳವನ್ನು ಪರಿಶೀಲಿಸಲು ತೆರಳಿದ ಕ್ಯಾಪ್ಟನ್ ಸೌರಭ್ ಕಾಲಿಯ ನೇತೃತ್ವದ 5 ಸದಸ್ಯರ ಸೇನಾ ತಂಡ ಮರಳಿ ಬರಲೇ ಇಲ್ಲ. ಡ್ರಾಸ್, ಕಶ್ಕರ್, ಮುಷ್ಕೋದಲ್ಲೂ ಸಹ ನುಸುಳುಕೋರರ ಹೆಜ್ಜೆ ಗುರುತುಗಳು ಪತ್ತೆಯಾಯಿತು. ವಿಷಯ ಸೇನೆಯ ಹೆಡ್ ಆಫೀಸ್ ತಲುಪಿತು. ಈ ಸಂದರ್ಭ ಅಧಿಕಾರದಲ್ಲಿದ್ದದ್ದು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರವಾಗಿತ್ತು. ಭಾರತೀಯ ಸೇನೆಯ ಬಗ್ಗೆ ಸುದ್ದಿ ನೀಡುತ್ತಿದ್ದ ಪತ್ರಕರ್ತ ಮತ್ತು ನಂತರದ ದಿನಗಳಲ್ಲಿ MP ಆದ ಮಾನವೇಂದ್ರ ಸಿಂಗ್ ರವರಿಗೆ ಹಿರಿಯ ಮಿಲಿಟರಿ ಆಫೀಸರ್ ಒಬ್ಬರು ಕರೆ ಮಾಡಿ ಈ ಚಲನವಲನಗಳ ಬಗ್ಗೆ ಸರ್ಕಾರಕ್ಕೆ ತಿಳಿಸಲು ಒತ್ತಾಯಿಸಿದರು. ಮಾನವೇಂದ್ರ ಸಿಂಗ್ ರವರ ತಂದೆ ಹಾಗೂ ವಿದೇಶಾಂಗ ಸಚಿವರಾಗಿದ್ದ ಜಸ್ವಂತ್ ಸಿಂಗ್ ವಿಷಯವನ್ನು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ರಕ್ಷಣಾ ಸಚಿವರಾಗಿದ್ದ ಜಾರ್ಜ್ ಫರ್ನಾಂಡಿಸ್ ರವರಿಗೆ ತಿಳಿಸಿದರು. ವಿಷಯದ ಗೌರವ ತಿಳಿದ ಸರ್ಕಾರ ತಕ್ಷಣ ಸಭೆ ನಡೆಸಿತು. ಕಾರ್ಗಿಲ್ ಕಣಿವೆಗಳಲ್ಲಿ ಅಡಗಿ ಕುಳಿತಿದ್ದ ಪಾಕಿಸ್ತಾನಿ ಸೈನ್ಯ ಮತ್ತು ಭಯೋತ್ಪಾದಕರ ಪ್ರಾಬಲ್ಯವನ್ನು ಕಲೆ ಹಾಕಲು ಭಾರತೀಯ ಸೇನೆ ಮುಂದಾಯಿತು. ಭಾರತದ ಮಣ್ಣಿಗೆ ಆಹ್ವಾನವಿಲ್ಲದೆ ನುಸುಳಿದ ಬಂಡುಕೋರರನ್ನು ಮಟ್ಟ ಹಾಕಲು ಭಾರತೀಯ ಸೇನೆ ಆಪರೇಷನ್ ವಿಜಯ್ ಎಂಬ ನಾಮದೊಂದಿಗೆ ಕಾರ್ಯಾಚರಣೆ ಆರಂಭಿಸಿತು. ಬೆಟ್ಟಗುಡ್ಡಗಳಿಂದ ಕೂಡಿದ ದುರ್ಗಮ ಪ್ರದೇಶವಾಗಿತ್ತು ಕಾರ್ಗಿಲ್. ಶ್ರೀನಗರದಿಂದ ಕಾರ್ಗಿಲ್ ಮುಖಾಂತರವಾಗಿತ್ತು ಲೇಗೆ ಇದ್ದ ರಾಷ್ಟ್ರೀಯ ಹೆದ್ದಾರಿ. ಈ 1A ರಾಷ್ಟ್ರೀಯ ಹೆದ್ದಾರಿಯೇ ಭಾರತೀಯ ಸೇನೆಗೆ ಆಹಾರ, ಪೆಟ್ರೋಲ್, ಸೇನಾ ಸಾಮಗ್ರಿ ಮುಂತಾದ ವಸ್ತುಗಳನ್ನು ತಲುಪಿಸಲು ಇದ್ದ ಪ್ರಮುಖ ಮಾರ್ಗ. ಕಾರ್ಗಿಲ್ ಪರ್ವತಗಳ ಮೇಲಿಂದ ರಾಷ್ಟ್ರೀಯ ಹೆದ್ದಾರಿಯನ್ನು ಕೇಂದ್ರೀಕರಿಸಿ ದಾಳಿ ಆರಂಭವಾದೊಡನೆ ಭಾರತೀಯ ಸೇನೆಯ ಕಾರ್ಯಾಚರಣೆಗಳಿಗೆ ಅಡ್ಡಿಯುಂಟಾಯಿತು. ಕಣಿವೆಯಲ್ಲಿದ್ದ ಭಾರತೀಯ ಸೇನೆಯ ಮೇಲೆ ಅನಾಯಾಸವಾಗಿ ಪಾಕಿಸ್ತಾನ ಸೇನೆ ದಾಳಿ ನಡೆಸಿತು. ಮೊದಲ ಹಂತದಲ್ಲಿ ಹಲವಾರು ಭಾರತೀಯ ಸೈನಿಕರ ಪ್ರಾಣ ನಷ್ಟವಾಗುವುದರೊಂದಿಗೆ ಭಾರತಕ್ಕೆ ಹಿನ್ನಡೆಯಾಯಿತು. ಭಾರತೀಯ ಸೇನೆ ಕಾರ್ಯಾಚರಣೆಯ ತಂತ್ರ ಬದಲಿಸಿತು. ದೃಢ ಮನಸ್ಸಿನಿಂದ ಅತಿಯಾದ ಚಳಿಯನ್ನು ಲೆಕ್ಕಿಸದೆ ಸೈನಿಕರು ದೇಶದ ರಕ್ಷಣೆಗೆ ಮುಂದಾದರು. Here you cannot shout, right? It's like a group and you cannot tell the answers too loudly, so they may hear the answer, so you cannot fight. So there should be unity in your team. So on group means you should have unity. You have to discuss softly if time is there. Group number K. 60 days. Good. Pakistan when the Kargil war broke out. Group E. Good. Of Kargil. Group D. Lion of Kargil. Captain Vijay. Group number K. 60 days. Good. Name of Kargil war. Group D. Operation
ಚಾಂದ್ ವ್ಯೂ ಪಾಯಿಂಟ್ ಸಹ ಕಾರ್ಗಿಲ್ ಯುದ್ಧ ಚರಿತ್ರೆಯ ಭಾಗವಾಗಿದೆ. ಕಾರ್ಗಿಲ್ ನುಸುಳುಕೋರರನ್ನು ಹಿಮ್ಮೆಟ್ಟಿಸಲು ಬೋಫೋರ್ಸ್ನಿಂದ ದಾಳಿ ನಡೆಸಿದ್ದು ಈ ವ್ಯೂ ಪಾಯಿಂಟ್ನಿಂದಾಗಿತ್ತು. ಟೈಗರ್ ಹಿಲ್ ವಿಮೋಚನೆಗಾಗಿ ಸುಮಾರು 90,000 ಶೆಲ್ ಬಳಸಲಾಯಿತು ಎಂದು ಸೇನೆ ತಿಳಿಸಿದೆ. ಟೈಗರ್ ಹಿಲ್ ವಶಪಡಿಸಿಕೊಳ್ಳುವ ಭಾಗವಾಗಿ 10 ಪಾಕ್ ಸೈನಿಕರನ್ನು ಭಾರತೀಯ ಸೇನೆ ಹೊಡೆದುರುಳಿಸಿತು. 5 ಭಾರತೀಯ ಸೈನಿಕರು ವೀರಮರಣ ಹೊಂದಿದರು. ಟೈಗರ್ ಹಿಲ್ ಮರು ವಶಪಡಿಸಿಕೊಳ್ಳಲಾಯಿತೆಂದು ಭಾರತೀಯ ಸೇನಾ ನೆಲೆಗೆ ಸಂದೇಶ ಬರುತ್ತೆ. ಕಣಿವೆಯಲ್ಲಿದ್ದ ಫಿರಂಗಿಯಿಂದ ಯುದ್ಧ ವಿಜಯದ ಸಂಕೇತವಾಗಿ 3 ಬಾರಿ ಆಕಾಶಕ್ಕೆ ಫೈರ್ ಮಾಡುವುದರೊಂದಿಗೆ ಭಾರತದ ತ್ರಿವರ್ಣ ಧ್ವಜ ಟೈಗರ್ ಹಿಲ್ನ ಮೇಲೆ ಬಾನೆತ್ತರದಲ್ಲಿ महफूज रहे तेरी आन सदा चाहे जान मेरी ये रहे ना रहे मेरी जमी महबूब मेरी मेरी नस नस में तेरा इश्क बहे फीका ना पड़े कभी रंग तेरा जिस्मों से निकल के खून कहे